ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳ್ತಾ ಇದೆ. ಇದರ ಬೆನ್ನಲ್ಲೇ ಮೈಸೂರಿನಲ್ಲಿ ದೆಹಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮನೋರಂಜನ್ ಸ್ನೇಹಿತ ಸಲೂನ್ ಸೂರಪ್ಪಗೆ 12 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ, ಡ್ರಿಲ್ ಮಾಡಿದ್ದಾರೆ. ಮನೋರಂಜನ್ ಹಾಗೂ ಸೂರಪ್ಪ ಮಧ್ಯೆ ಸಾಕಷ್ಟು ಹಣದ ವಹಿವಾಟು ಕೂಡ ಆಗಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಕಾರಣದಿಂದ ಸಲೂನ್ ಸೂರಪ್ಪಗೆ ದೆಹಲಿ ಪೊಲೀಸರು ಡ್ರಿಲ್ ನಡೆಸಿದ್ದಾರೆ. ಹಣದ ವ್ಯವಹಾರ ಹಾಗೂ ಮೊಬೈಲ್ ಸಂಭಾಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಿಚಾರಣೆಗೆ ಒಳಪಡಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಚಾರಣೆ ವೇಳೆ ಮತ್ತೊಬ್ಬ ಸ್ನೇಹಿತನ ಬಗ್ಗೆ ಮಾಹಿತಿಯನ್ನ ಸೂರಪ್ಪ ಕೊಟ್ಟಿದ್ದಾನೆ. ಈ ಚೈನ್ ಲಿಂಕು ಈ ಸಂಸತ್ನ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂ ಆಗ್ತಾ ಇದೆ. ಮೊದಲು ಮನೋರಂಜನ್ ಸಿಕ್ಕಾಕೊಂಡ, ಅದಾದ ನಂತರ ಸಾಯಿ ಕೃಷ್ಣನ ವಶಕ್ಕೆ ಪಡೆಯಲಾಯಿತು. ಈಗ ಈ ಸಲೂನ್ ಸೂರಪ್ಪನನ್ನ ಕೂಡ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದು ಕೂಡ 12 hours ಇಂಟ್ರಾಗೇಷನ್ ಆಗಿದೆ. ಈ ಟೈಮ್ನಲ್ಲಿ ಈತ ಇನ್ನೊಬ್ಬ ಸ್ನೇಹಿತನ ಹೆಸರನ್ನ ಕೂಡ ಬಾಯ್ಬಿಟ್ಟಿದ್ದಾನೆ. ಆಮೇಲೆ ನಿರೀಕ್ಷೆ ಇತ್ತು, ಸಾಮಾನ್ಯವಾಗಿ ಇಂತಹ ಪ್ರಕರಣದಲ್ಲಿ ಒಬ್ರು ಇಬ್ಬರಲ್ಲ ಒಂದು ನೆಟ್ವರ್ಕ್ ಕೆಲಸ ಮಾಡುತ್ತೆ. ಒಂದು ನೆಟ್ವರ್ಕ್ನ ಪ್ರಚೋದನೆಯಿಂದಲೇ ಈ ರೀತಿ ಆಗಿರ್ಬೋದು. ಬಟ್ ಆ ಕ್ಷುದ್ರ ಶಕ್ತಿ ಯಾರು ಅನ್ನೋದನ್ನ ಪೊಲೀಸರು ಭೇದಿಸಬೇಕಾಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಅದೇ ಪ್ರಕಾರ ಪೊಲೀಸರ ತನಿಖೆ ಕೂಡ ಸಾಗ್ತಾ ಇದೆ. ಹಣದ ವಹಿವಾಟು ಯಾಕಾಗಿತ್ತು, ಯಾವ ಕಾರಣಕ್ಕೆ ಹಣದ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಕೂಡ ನಡೆದಿದೆ. ಇನ್ನೊಂದು ಕಡೆಗೆ ಮಾಧ್ಯಮದವರನ್ನ ನೋಡ್ತಾ ಇದ್ದ ಹಾಗೆನೆ ಈ ಸೂರಪ್ಪ ಎಸ್ಕೇಪ್ ಆಗೋ ಕೆಲಸವನ್ನ ಕೂಡ ಮಾಡಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ನಾನ್ ಸೂರಪ್ಪ ಅಲ್ಲ, ಸೂರಪ್ಪನನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಆತ ಹೋಗಿದ್ದಾನೆ. ಬೈಕ್ ಹತ್ಕೊಂಡು ಸಲೂನ್ ಸೂರಪ್ಪ ಎಸ್ಕೇಪ್ ಆಗಿರೋದು ಕೂಡ ನಾನಾ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕೆ ಮುಚ್ಚಿಡ್ತೀರಾ ನೀವು? ಏನಾಯ್ತು ಅಂತ ಹೇಳಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೆಪಿ ನಾಗರಾಜ್. ಈಗ ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಹೈಡ್ ಮಾಡುವಂತಹ ನೆಸೆಸಿಟಿನೇ ಇರಲ್ಲ. ಇಲ್ಲಿ ಹೈಡ್ ಮಾಡೋ ಪ್ರಯತ್ನವನ್ನ ಆತ ಮೇಲ್ನೋಟಕ್ಕೆ ಮಾಡ್ತಾ ಇರೋದು ಮತ್ತೆ ಗಲಿಬಿಲಿ ಆಗಿರೋದು ಕಾಣಿಸ್ತಾ ಇದೆ ಸ್ಪಷ್ಟ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಹಾಗೆ ಹಣದ ವಹಿವಾಟು ಅಂದ್ರೆ ಯಾವ ರೀತಿ ಹಣದ ವಹಿವಾಟು, ಎಷ್ಟು ಪ್ರಮಾಣದ ಹಣದ ವಹಿವಾಟು ನಡೆದಿದೆ ಅನ್ನೋದ್ರ ಇನ್ಸೈಡ್ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಮಮತಾ, ಕಳೆದ 5 ದಿನಗಳಿಂದಲೂ ಕೂಡ ದೆಹಲಿ ಪೊಲೀಸರು ಮೈಸೂರಿನಲ್ಲೇ ಬೀಡು ಬಿಟ್ಟು ಈ ಒಂದು ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ದೇವರಾಜೇಗೌಡ ಅಂದರೆ ಮನೋಹರ್ ಅವರ ತಂದೆ ತಾಯಿಯನ್ನು ತೀವ್ರವಾಗಿ ವಿಚಾರಣೆಯನ್ನು ನಡೆಸಿದಂತಹ ದೆಹಲಿ ಪೊಲೀಸರು ಈಗ ಅವನ ಮನೋರಂಜನ್ ರೂಮಿನಲ್ಲಿ ಸಿಕ್ಕಂಥ ಡೈರಿಗಳಲ್ಲಿರುವಂಥ ನಂಬರ್ಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಲಿಂಕ್ಗಳನ್ನ ಇಟ್ಕೊಂಡು ಅವರ ಸ್ನೇಹಿತರ ಮನೆಗಳ ಮೇಲೆ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಈಗ ಸಲೂನ್ ಸೂರಪ್ಪ ಅನ್ನುವಂಥ ಅವನ ಮನೆ ಮೇಲೆ, ಅಂದರೆ ಅವನು ಮನೋರಂಜನ ಸ್ನೇಹಿತ, ಅವನ ಮನೆ ಮೇಲೆ ದಾಳಿಯನ್ನು ಮಾಡಿ ಒಟ್ಟು 12 ತಾಸುಗಳ ಕಾಲ ನಿರಂತರವಾದಂಥ ವಿಚಾರಣೆಯನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ಸಲೂನ್ ಸೂರಪ್ಪನಿಗೂ ಮತ್ತು ಮನೋರಂಜನ್ ನಡುವೆ ಹಣಕಾಸಿನ ವ್ಯವಹಾರ ನಡೆದಿರುವಂಥದ್ರ ಬಗ್ಗೆ ಪೊಲೀಸರಿಗೆ ದಾಖಲೆಗಳು ಸಿಕ್ಕಿದ್ದಾವೆ. ಬ್ಯಾಂಕಿನ ಟ್ರಾನ್ಸಾಕ್ಷನ್ನಲ್ಲಿ ಸೂರಪ್ಪನ ಹೆಸರು ಕೂಡ ಇದೆ. ಹೀಗಾಗಿ ಈ ಒಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೆಲೂನ್ ನಡೆಸುವಂಥ ಸೂರಪ್ಪನಿಗೂ ಮತ್ತು ಮನೋರಂಜನ್ಗೂ ಯಾವ ರೀತಿಯಾಗಿ ಹಣಕಾಸಿನ ವ್ಯವಹಾರ ನಡೆಯುತ್ತೆ? ಯಾಕಂದರೆ ಅವನಿಗೂ ಇವನಿಗೂ ಯಾವ ಕಡೆಯಿಂದನೂ ಕೂಡ ಸಂಬಂಧ ಇಲ್ಲ, ಆದರೂ ಕೂಡ ಹಣದ ವ್ಯವಹಾರ ಯಾವ ಹಿನ್ನೆಲೆಯಲ್ಲಿ ನಡೆಯುತ್ತೆ ಅನ್ನುವಂಥ ವಿಚಾರವಾಗಿ ಅವನ ಬಗ್ಗೆ ಈಗಾಗಲೇ ಕೂಡ ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳು ಸೂರಪ್ಪನನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಸೂರಪ್ಪನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅವನು ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಇದರ ನಡುವೆ ಸೂರಪ್ಪ ಕೊಟ್ಟಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಮತ್ತೊಬ್ಬ ಸ್ನೇಹಿತನ ಪತ್ತೆ ಕಾರ್ಯವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅಲ್ಲಿಗೆ ದೆಹಲಿ ಪೊಲೀಸರು ಇಂಚಿಂಚು ಕೂಡ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿರುವಂಥ ಎಲ್ಲ ಸುಳಿವುಗಳನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಬಹುತೇಕ ಇನ್ನೂ 1 ವಾರಗಳ ಕಾಲ ನಿರಂತರವಾಗಿ ತನಿಖೆ ನಡೆಯುವಂಥ ಲಕ್ಷಣಗಳೇ ಕಾಣ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ.